ಇವತ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇತರರ ಖುಷಿಯಲ್ಲಿ ನಮ್ಮ ಖುಷಿ ಅಡಗಿದೆ ಅಂತೇಳಿ ಇವತ್ತಿನ ಟಾಪಿಕ್ ಬಗ್ಗೆ ನಾವು ಕೋರ್ಸ್ ಇದು ಆಫ್ಲೈನ್ ಆನ್ಲೈನ್ ಕ್ಲಾಸ್ ನಡೆಸ್ತಾ ಇದೀವಿ. ಇದ್ರ ಬಗ್ಗೆ ನಮ್ಮ ಜೆ.ಪಿ. ಸರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡಿಕೊಳ್ತಾ ಇದೀವಿ. ಹಾಗೆ ಈ ಇತರರ ಖುಷಿಯಲ್ಲಿ ನಮ್ಮ ಖುಷಿ ಅಡಗಿದೆ ಎಂಬುದಕ್ಕಿಂತ ನಾವು ಅವ್ರ ಬಾಯಿಲಿಂದ ಕೇಳಿದ್ರೆ ಅವ್ರು ಏನ್ ಹೇಳ್ತಾರಂತೇಳಿ ನಾವು ಇವತ್ತಿನ ಮೂಲಕ ನಾವು ಅವ್ರಿಗೆ ಜೆ.ಪಿ. ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದೀವಿ. ಸರ್ ನಮಸ್ತೆ ಸರ್. ನಮಸ್ತೆ. ನೋಡ್ರಿ, ನಾವು ನನಗೆ ಅರ್ಥ ಆಗಿರೋ ಹಾಗೆ ನಾನು ತರಬೇತಿ ಆದ್ಮೇಲೆ ಅವರ ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ನನಗೆ ಅವತ್ತು ಖುಷಿ. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕ್ ನಾನು ಬಳ್ಳಾರಿಗೆ ಹೋಗಿದ್ದೆ. ಬಳ್ಳಾರಿಗೆ ಹೋದಾಗ ಆ ಟೀಚರ್ಸ್ ಎಂಡ್ ಆಫ್ ದಿ ಪ್ರೋಗ್ರಾಮ್ ಅಲ್ಲಿ ನೋಡ್ರಿ ಅಲ್ಲಿರೋ ಟೀಚರ್ಸ್ ಎಲ್ಲ ಐ ಲವ್ ಯು ಸರ್, ವಿ ಲವ್ ಯು ಸರ್ ಅಂದ್ರು. ನಾರ್ಮಲಿ ನಾವು ಲವ್ ಅಂದ್ರೆ ಬರೀ ಹುಡುಗ ಹುಡುಗಿಯರು ಅಂದ್ಕೊಂಡಿದ್ದೇವೆ. ಅದು ಟೀಚರ್ ಹಿಂಗ್ ಶುರು ಮಾಡಿದ್ರು, ವಿ ಲವ್ ಯು ಸರ್ ಅಂತ. ಆಮೇಲೆ ಇರೋ ಎಲ್ಲ ಟೀಚರ್ಸು ಮಾಡಿದ್ರು. ಈ ಸೀನು ಹೆಂಗ ಅನ್ನಿಸ್ತು ರೀ ಸ್ವಾಮಿ? ಸರ್ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ನಾವು ನೋಡಿದಾಗ ನಮ್ಗೆ ಏನ್ ಅನ್ಸ್ತಂತಂದ್ರೆ, ನಾವು ಇನ್ನೊಬ್ಬರಿಗೆ ಖುಷಿ ವ್ಯಕ್ತಪಡಿಸಿದಾಗ ಅವ್ರ ಖುಷಿಲಿಂದ ಏನು ನಮಗೆ ಸಿಗುತ್ತಲ್ಲ, ಅದು ನಮಗೆ ತುಂಬಾ ಸಂತೋಷವಾಗಿರುತ್ತಂತೇಳಿ ಉದಾಹರಣೆ ರೂಪದಲ್ಲಿ ಇದನ್ನ ನೀಡಿದ್ದೇನೆ ಸ್ನೇಹಿತರೆ. ಬರೀ ಸುಮ್ನೆ ನಮಗೆ ಖುಷಿ ಸಿಗೋದಿಲ್ಲ ರೀ, ನಮ್ ಸುತ್ತಮುತ್ತಲವರು ಖುಷಿಯಾಗಿರ್ಬೇಕು. ಓಕೆ, ನಾನು ಈ ಪ್ರೊಫೆಷನ್ ಅಲ್ಲಿ ಎಲ್ಲೆಲ್ಲಿ ಟ್ರೈನಿಂಗ್ ಮಾಡ್ತೀನಿ ಅಲ್ಲೆಲ್ಲ ಖುಷಿ ತಗೋತಾ ಇದ್ದೀನಿ, ಕಿಕ್ ತಗೋತಾ ಇದ್ದೀನಿ. ಇದನ್ನೇ ಹೇಳಕ್ಕೆ ಈ ವಿಷಯ ಕೊಟ್ಟಿದ್ದೀನಿ ಏರಿ ಸ್ವಾಮಿ. ಸರ್ ಸೂಪರ್ ಸರ್. ತುಂಬಾ ಚೆನ್ನಾಗಿ ನಮಗೆ ಒಂದು ತರಬೇತಿ ಮೂಲಕ ಸಾರ್ ಏನು ಒಂದು ಲವ್ ಸಿಂಬಲ್ ಮೂಲಕ ಏನು ಅಲ್ಲಿನ ಶಿಕ್ಷಕರು ಅವ್ರಿಗೆ ಖುಷಿ ಬಗ್ಗೆ ವ್ಯಕ್ತಪಡಿಸಿದ್ರಲ್ಲ, ತುಂಬಾ ಚೆನ್ನಾಗಿ ನಮಗೆ ವಿಡಿಯೋ ಮೂಲಕ ತೋರಿಸ್ಕೊಟ್ರು. ಅವರಿಗೆ ನಾನು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇದೇ ಕಾನ್ಸೆಪ್ಟ್ ಅನ್ನ ನಮ್ಮ ಗೀತಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರಂತ ಒಂದು ಕೇಳೋಣ ಬನ್ನಿ. ನಮಸ್ತೆ ಗೀತಾ ಮೇಡಮ್. ನಮಸ್ತೆ. ಇತರರ ಖುಷಿಯಲ್ಲಿ ನಮ್ಮ ಖುಷಿ ಅಡಗಿದೆ, ಖಂಡಿತ. ಯಾಕೆಂತಂದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ನಾವು ಖುಷಿಯಾಗಿದ್ರೆ ಸಾಕು, ನಾವು ಸಂತೋಷವಾಗಿದ್ರೆ ಸಾಕು, ಬೇರೆಯವ್ರು ಹೆಂಗಾದ್ರೂ ಹೋಗ್ಲಿ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದೆ ಈಗಿನ ಒಂದು ಕಾಲಘಟ್ಟದಲ್ಲಿ. ಇವಾಗ ಜಯಪ್ರಕಾಶ್ ಸರ್ ಎಲ್ಲಾ ಕಡೆ ಈ ತರ ಒಂದು ಕೋಚಿಂಗ್ ಕೊಟ್ಬಿಟ್ಟು ಎಷ್ಟು ಅವ್ರು ಖುಷಿಯಾಗಿರ್ತಾರೆ, ಮತ್ತೆ ಅವ್ರು ಎಲ್ಲಿ ಸುತ್ತಮುತ್ತ ಯಾರು ಇರ್ತಾರೋ ಅವ್ರೆಲ್ಲರನ್ನೂ ಒಂದು ಖುಷಿ ಪಡಿಸ್ತಾರೆ. ನಿಜವಾಗ್ಲೂ ನಾವ್ ಇಷ್ಟು ದಿವಸ ಒಂದು ಅವ್ರ ಕ್ಲಾಸ್ ನಮ್ಮ ಆಫ್ಲೈನ್ ಕ್ಲಾಸ್ ಯಾವಾಗ ಮತ್ತೆ ಬರುತ್ತೋ ಅಂತ ನಾನ್ ಕಾಯ್ತಾ ಇದ್ದೀನಿ. ಯಾಕೆಂತಂದ್ರೆ ಅವ್ರ ಕ್ಲಾಸ್ ಅಟೆಂಡ್ ಆದ್ರೆ ಮತ್ತೆ ನಮ್ಗೆ ಆ ಟೈಮ್ ಹೋಗೋದು ಗೊತ್ತಾಗಲ್ಲ, ಏನು ಗೊತ್ತಲ್ಲ. ಅವ್ರ ಅಷ್ಟೊಂದು ಸಂತೋಷವಾಗಿ ಉಲ್ಲಾಸ ಉತ್ಸಾಹದಿಂದ ಇರ್ತಾರೆ ಅಂತಂದ್ರೆ ನಿಜಕ್ಕೂ ನಮ್ದು ಅವ್ರ ಕ್ಲಾಸ್ ಅಟೆಂಡ್ ಆಗಿರೋದು ಪುಣ್ಯ. ಹಾಗೆ ನಾವು ಮರಣದ ನಂತರ ಸ್ವರ್ಗಕ್ಕೆ ಹೋಗ್ತಿವೋ ನರಕಕ್ಕೆ ಹೋಗ್ತಿವೋ ಅಂತ ಯೋಚನೆ ಮಾಡೋದನ್ನ ಬಿಟ್ಟು, ನಾವು ಬದುಕಿರುವಾಗ್ಲೇ ನಾವು ಬೇರೆಯವ್ರಿಗೆ ಒಂದ್ ಸಹಾಯ ಮಾಡೋದ್ರ ಮುಖಾಂತರ ಅಥವಾ ಅವ್ರನ್ನ ಖುಷಿ ಪಡಿಸೋದ್ರ ಮುಖಾಂತರ ನಾವು ಖುಷಿ ಪಟ್ರೆ ತುಂಬಾ ಒಂದು ಒಳ್ಳೆ ಜೀವನ ರೂಪಿಸ್ಕೊಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮರಣ ಅದು ಹೋಗಕ್ ಮುಂಚೆನೆ ನಾವು ಇನ್ನೊಬ್ಬರಿಗೆ ನಾವು ಖುಷಿ ಕೊಟ್ಟಾಗ ಅವರು ತುಂಬಾ ಸಂತೋಷ ಪಡ್ತಾರಂತೇಳಿ ನಮ್ಮ ಗೀತಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ನಮಗೆ ಅರ್ಥ ಮಾಡಿಸಿದ್ರು. ಮೇಡಮ್ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತಾ ಇದೀವಿ ಈ ಸಂದರ್ಭಕ್ಕೆ. ಹಾಗೆ ಇದ್ರ ಬಗ್ಗೆ ನಮ್ಮ ಸಿದ್ದನಗೌಡರು ಸಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ, ಸರ್ ಇದ್ರ ಬಗ್ಗೆ ಇತರ ಖುಷಿಯಲ್ಲಿ ನಮ್ಮ ಖುಷಿ ಅಡಗಿದ ಬಗ್ಗೆ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ದಯವಿಟ್ಟು ತಿಳಿಸ್ಕೊಡಿ. ನಮಸ್ಕಾರ. ನಮಸ್ಕಾರ ಸರ್ ಎಲ್ರಿಗೂ. ಸರ್, ಇತರರ ಖುಷಿಯಲ್ಲಿ ನಮ್ಮ ಖುಷಿ ಅಡಗಿದೆ ತುಂಬಾ ಒಳ್ಳೆ ಸಬ್ಜೆಕ್ಟ್ ಇದೆ ಸರ್. ನಮ್ಮ ಸ್ವಾರ್ಥಿಗಳಾಗಿಂತ ಯಾರು ಇತರರಿಗೋಸ್ಕರ ಬದುಕಿದಾರೆ ಸರ್, ಅವ್ರು ಇಲ್ಲಿವರೆಗೂ ಶಾಶ್ವತ ಆಗಿದ್ದಾರೆ ಸರ್. ಯಾರು ತನಗೋಸ್ಕರ ಬದುಕಿದಾರ ಅವ್ರು ಯಾರು ಅವ್ರ ಹೆಸರು ಅವರೇ ಮೊಮ್ಮಕ್ಕಳೇ ಮರ್ತಿದಾರೆ ಸರ್. ಬಾಳೆ ಬಾಳಾದ್ರೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಮರ್ತ್ ಬಿಟ್ಟಿದ್ದಾರೆ ಸರ್. ಯಾರು ಇತರರಿಗೋಸ್ಕರ ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್, ಇವ್ರು ಯಾರು ಜಗತ್ತಿನಗೋಸ್ಕರ ಎಲ್ಲರನ್ನ ಪ್ರೀತಿಸಿ ಬದುಕಿದಾರ ಸರ್, ಅವ್ರದ್ದು ಯಾವ ಪುರಾವೆಗಳು ಇಲ್ಲ ಅಂದ್ರೂ ಅವ್ರ ಹೆಸರು ಶಾಶ್ವತವಾಗಿಡೋದು ಸರ್. ಅವ್ರದ್ದೇನು ಅಲ್ಲಿ ಏನ್ ಆಸ್ತಿಗಳು ಇಲ್ಲ ಏನಿಲ್ಲ, ಬಟ್ ಅವ್ರ ಹೆಸರು ಅವ್ರು ಮಾಡಿದ ಕೆಲಸಗಳು ಏನ್ ಬೇರೆದವ್ರಿಗೋಸ್ಕರ ಸಮಾಜಕ್ಕೋಸ್ಕರ ಅವ್ರು ಏನ್
ಸೇವೆ ಸಲ್ಲಿಸ್ಯಾರ ಸರ್, ಅದು ಶಾಶ್ವತವಾಗಿ ಉಳಿದ. ಯಾರು ತನ್ಗೋಸ್ಕರ ಬದುಕಿದಾರ ಅವ್ರ ಲೈಫ್ ಸ್ಪಾಯ್ಲ್ ಆಗಿದೆ ಸರ್. ಅದ್ರ ಸಲುವಾಗಿ ನನ್ನ ಪ್ರಕಾರ ಏನಂದ್ರೆ ಸರ್, ಯಾರು ಸಮಾಜಕ್ಕೋಸ್ಕರ ಎಲ್ಲರನ್ನು ಪ್ರೀತಿಸ್ತಾರ ಅವ್ರಿಗೆ ಜನ ಆಟೋಮೆಟಿಕ್ ನಂಬಲ್ಲೇ ಈಗ ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಸರ್. ಉದಾಹರಣೆಗೆ ಹೇಳ್ಬೇಕಂದ್ರೆ ಅವ್ರ ಅಪ್ಪಗಳು ಎಲ್ಲಿನೂ ₹1 ತೊಳಿಲ್ಲ, ಅವ್ರ ಕಿಶಕ್ ಜೇಬೇ ಇದ್ದಿದ್ದಿಲ್ಲ. ಅವ್ರ ಸಮಾಜಕ್ಕೋಸ್ಕರ ಸದಾ ಎಲ್ಲರನ್ನು ಪ್ರೀತಿಸ್ತಾ ಇದ್ರು, ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ರು. ಅದೇ ರೀತಿ ಎಲ್ರನ್ನು ಸೌಹಾರ್ದತೆಯಿಂದ ನೋಡ್ತಾ ಇದ್ರು. ಅವಾಗನೇ ಒಳ್ಳೇದಾಗ್ತದೆ ಸರ್. ಈಗ ನಾವು ನಮ್ಗೋಸ್ಕರನೇ ಬದುಕಿದೇವ ಅಂದ್ರೆ ಅದು ಸರಿ ಆಗ್ತದೆ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಸಿದ್ದನಗೌಡ್ರು ಸರ್. ನೋಡಿ, ನಾವು ನಮ್ಮ ಸಾವಿಗೆ ನಮ್ಮ ಖುಷಿ ಕೊನೆಗೊಳ್ಳಬಾರ್ದು. ನಮ್ಮ ಖುಷಿ ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು. ಅದು ಕೊನೆವರೆಗೂ ನಮ್ಮ ಉಸಿರು ಇರುವವರೆಗೂ, ಹಾಗೆ ಸಮಾಜದಲ್ಲಿ ಅದು ಹೆಸರು ಮಾಡ್ಬೇಕಂತ ತುಂಬಾ ನಮ್ಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಸರ್. ನಮಗೆ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ Thank you. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕರಾದ ಸತೀಶ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಇದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ, ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ದಯವಿಟ್ಟು. ನಮಸ್ಕಾರ ಸರ್. ಎಸ್, ನಮಸ್ಕಾರ ಸರ್. ಎಸ್, ಖುಷಿ, ಇತರರ ಖುಷಿಯಲ್ಲಿ ನಮ್ಮ ಖುಷಿ ಅಡಗಿದೆ. ಎಂತ ಒಳ್ಳೆ ಮಾತಲ್ವಾ? ಎಸ್, ನಾವು ಖುಷಿಯನ್ನ ಅಲ್ಲಿದೆ, ಇಲ್ಲಿದೆ, ಅಲ್ಲಿ ಆಗಿದೆ, ಇದೆ ಅಂತ ಹುಡ್ಕೊಂಡು ಹೋಗ್ತೀವಿ. ಕೆಲವರಿಗೆ ಹಣದಲ್ಲಿ ಖುಷಿ ಕಾಣ್ತಾರೆ, ಕೆಲವರು ಕೆಲಸದಲ್ಲಿ ಖುಷಿ ಕಾಣ್ತಾರೆ, ಕೆಲವರು ಬಟ್ಟೆಗಳ ಮೇಲೆ ವ್ಯಾಮೋಹನ ಹೊಂದ್ಕೊಂಡು ಖುಷಿ ಕಾಣ್ತಾರೆ, ಕೆಲವರು ತಿನ್ನೋದ್ರ ಮೇಲೆ ಖುಷಿ ಕಾಣ್ತಾ ಹೋಗ್ತಾರೆ. ಆದ್ರೆ ಕೆಲವರು ಪರೋಪಕಾರಂ ಇದಂ ಶರೀರಂ ಅಂತ ಬದುಕ್ತಾರೆ, ಸೇವೆಯೇ ಜೀವನ ಅನ್ಕೊಂಡ್ ಬದುಕ್ತಾರಂತವ್ರು ಸಾಕಷ್ಟು ಜನ ಇದ್ದಾರೆ. ಅವರು ಖುಷಿಯನ್ನ ಹೇಗ್ ಕಾಣ್ತಾರಪ್ಪ ಅಂದ್ರೆ, ತಾವು ಮಾಡೋ ಕೆಲ್ಸ ಪರರಿಗೆ ಏನಾದ್ರೂ ಉಪಯೋಗ ಆಗ್ಬೇಕು, ಸಹಾಯ ಆಗ್ಬೇಕು, ನೆರವಾಗ್ಬೇಕು, ಅವ್ರ ಜೀವನಕ್ಕೆ ಏನಾದ್ರು ಒಂದು ಜೀವನ ಮೌಲ್ಯವನ್ನು ಕೊಡ್ಬೇಕು, ಅವರ ಜೀವನವನ್ನು ಉನ್ನತೀಕರಣ ಮಾಡ್ಬೇಕು, ಈ ರೀತಿಯ ಬದುಕುವಂತ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲ ಅವರಿಗೋಸ್ಕರ ಬದುಕಿರೋರಲ್ಲ, ಅವರು ಬೇರೆಯವರ ಖುಷಿಯನ್ನ ನೋಡ್ಬಿಟ್ಟು ತಮ್ಮ ಖುಷಿಯನ್ನ ಕಾಣುವಂತವ್ರು, ಬೇರೆಯವರ ನಗುವಿನಲ್ಲಿ ತಮ್ಮ ನಗುವನ್ನ ಕಾಣುವಂತವ್ರು. ಈ ರೀತಿಯ ವ್ಯಕ್ತಿಗಳನ್ನು ಕೂಡ ನಾವು ನೋಡ್ಬೋದು. ನನಗೆ ನನ್ನ ಸ್ವ ಅನುಭವ ಹೇಳ್ಬೇಕಪ್ಪ ಅಂದ್ರೆ, ನಾನು ಪರೋಪಕಾರಂ ಇದಂ ಶರೀರಂ ಅನ್ನುವಂತ ಒಂದು ಧ್ಯೇಯ ವಾಕ್ಯವನ್ನ ಜೀವನಕ್ಕೆ ಅಳವಡಿಸ್ಕೊಂಡು ಸೇವೆಯೇ ಜೀವನ ಅನ್ಕೊಂಡು ಬದುಕ್ತಾ ಇರೋದು. ಸರ್ಕಾರಿ ಶಾಲೆ ಶಿಕ್ಷಕನಾದ್ರೂ ಕೂಡ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಮಾಡ್ಬೇಕು, ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸ್ಬೇಕು, ಸರ್ಕಾರಿ ಶಾಲೆಯಲ್ಲಿ ಓದುವಂತ ಬಡ ಮಕ್ಕಳ ಜೀವನವನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸತತ 17 ವರ್ಷ ಸೇವೆಯಲ್ಲಿ ನಾನು ಇಲ್ಲಿವರೆಗೂ 12 ಸರ್ಕಾರಿ ಶಾಲೆಗಳನ್ನ ಬದಲಾವಣೆ ಮಾಡಿದ್ದೇನೆ. ಸುಮಾರು 50 ಲಕ್ಷದ ಹಣವನ್ನ ವ್ಯಯ ಮಾಡಿದ್ದೇವೆ ಅದಕ್ಕೋಸ್ಕರ. ಇದನ್ನ ನಾನು ಒಬ್ಬನೇ ಖರ್ಚು ಮಾಡಿಲ್ಲ, ನಂದೇ ಆದಂತ ಒಂದು ತಂಡವನ್ನ ಕಟ್ಕೊಂಡ್ಬಿಟ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸೋಣ ಅಂತ ಅಭಿಯಾನದ ಮೂಲಕ ಸಾಕಷ್ಟು ದಾನಿಗಳ ನೆರವನ್ನ, ಆ ದಾನಿಗಳನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ಈಗೇನು ಹೇಳುವಂತ ಈ ವಾಕ್ಯ ಇದೆಯಲ್ಲ, ಇತರರ ಖುಷಿಯಲ್ಲಿ ನಮ್ಮ ಖುಷಿ ಅಡಗಿದೆ ಅಂತ ಈ ಧ್ಯೇಯ ವಾಕ್ಯವನ್ನ ಅನುಸರಿಸೋರೆ ನನಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಅಂತವ್ರು ಸಾಕಷ್ಟು ನೆರವುಗಳನ್ನ, 1000 ಗಟ್ಟಲೆ, ಲಕ್ಷಗಟ್ಟಲೆ ನೆರವನ್ನ ಕೊಟ್ಬಿಟ್ಟು ನಮ್ಮ ಶಾಲೆಗಳ ಸಬಲೀಕರಣ, ಶಾಲೆಗಳನ್ನ ಉಳಿಸಿ ಬೆಳೆಸಲಿಕ್ಕೆ ಸಾಕಷ್ಟು ದಾನಿಗಳು ನನ್ನ ಕೈ ಜೋಡಿಸ್ಬಿಟ್ಟು ಸಾಕಷ್ಟು ಹಣವನ್ನ ಕೊಡ್ತಾ ಇದಾರೆ. ನಾನು ಅವ್ರನ್ನೆಲ್ಲ ನೋಡಿದಾಗ ನಮಗೆ ಅನಿಸ್ತಾ ಇದ್ದು, ಅಯ್ಯೋ ಶಿವನೇ, ನಾನು ಇಷ್ಟು ವರ್ಷ ಬದುಕ್ತಾ ಇದ್ದು ನಮಗೋಸ್ಕರ ಬದುಕ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾ ಇದ್ವಿ. ಬಟ್ ಅವ್ರು ಯಾರೋ ಬಂದು ಏನೋ ಒಂದು ಕೊಡ್ತಾರಲ್ಲ, ಕೊಟ್ಟಾಗ ಆ ಮಕ್ಕಳ ಮುಖದಲ್ಲಿ ಕಾಣುತ್ತಲ್ಲ ಮಂದಸ್ಮಿತ, ಆ ನಗು, ಆ ಉತ್ಸಾಹ, ಖುಷಿ, ಆನಂದ, ಎಸ್, ಅದನ್ನ ನೋಡಿದಾಗ ಎಲ್ಲಿಲ್ಲದ ಖುಷಿ, ಆನಂದ ನಮ್ಗೆ ಇಮ್ಮಡಿಗೊಳ್ತಕ್ಕಂಥದ್ದು. ಅಂತ ಖುಷಿಯನ್ನ ನಾವು ನೋಡಿದಾಗ ಅನ್ಸೋದೇನಪ್ಪಾ ಅಂದ್ರೆ, ನಾವು ಇರೋದು ನಾವು ಎಷ್ಟಿದೆಯಾ ಅನ್ನೋದು ಮುಖ್ಯ ಅಲ್ಲ, ನಾವು ಇಟ್ಕೊಂಡ್ರೆ ಅದಕ್ಕೆ ಉಪಯೋಗ ಇಲ್ಲ, ಅದನ್ನ ಕೊಟ್ಟಾಗ ನಮ್ಗೆ ಏನ್ ಸಿಗುತ್ತಲ್ಲ ಅದು ನಮ್ಮನ್ನು ಉಳಿಸುತ್ತೆ, ಬೆಳೆಸುತ್ತೆ ಅನ್ನೋದು ನಾನು ಕಣ್ಣಾರೆ ಕಂಡಿದ್ದು. ಹಾಗೆ ಈಗ 17 ವರ್ಷದ ಈ ಸೇವೆಯನ್ನ ನಿರಂತರ ಮಾಡ್ಕೊಳ್ತಾ ಹೋಗಿದ್ದಕ್ಕೆ ಇನ್ನು ಸರ್ ಹೇಳಿದ ಆಗಲೇ ನೇಷನ್ ಬಿಲ್ಡರ್, ನಾನು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ನೇಷನ್ ಬಿಲ್ಡರ್ ಅವಾರ್ಡ್ ಅನ್ನ ತಗೊಂಡಿದ್ದೇನೆ. ಹಾಗೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ಈ 2023ನೇ ಇಸ್ವಿಯಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಅನ್ನುವಂತ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದೇನೆ. ಇದು ಸರ್ಕಾರ ನಾನು ಮಾಡಿದಂತ ಸೇವೆ ಕೆಲಸಗಳನ್ನ ಗುರ್ಸ್ಬಿಟ್ಟು ಕೊಟ್ಟಿದ್ದದು. ಇದನ್ನೆಲ್ಲ ಹೇಳಲೇಬೇಕಾಯ್ತು. ಯಾಕಂದ್ರೆ ನಾವು ಕೂಡ ಈ ಖುಷಿಯನ್ನ, ಆನಂದವನ್ನ ಹುಡ್ಕೊಂಡು ಹೋಗ್ತಾ ಇಲ್ಲ, ನಾವು ಮಾಡೋ ಕೆಲಸವನ್ನೇ ಶ್ರೇಷ್ಠವಾಗಿ, ಅತ್ಯುತ್ತಮವಾಗಿ, ನನಗೆ ಖುಷಿ ಆಗುವ ಆತ್ಮ ತೃಪ್ತಿಗಾಗಿ ಕೆಲಸವನ್ನ ಮಾಡ್ತಾ ಹೋಗೋದ್ರಿಂದ ಅದ್ರ ಬೇರೆಯವ್ರಿಗೆಲ್ಲದೂ ಕೂಡ ಖುಷಿಯನ್ನ ಕೊಡುತ್ತೆ. ಅವ್ರ ಖುಷಿಯನ್ನ ನೋಡಿದಾಗ ನನ್ನ ಖುಷಿ ಕೂಡ ಇಮ್ಮಡಿಗೊಳ್ತಾ ಹೋಗುತ್ತೆ. ಹಾಗಾಗಿ ಇತರರ ಖುಷಿ ನಮ್ಮ ಖುಷಿಯಲ್ಲಿ ಅಡಗಿರುತ್ತೆ. ನಮ್ ಖುಷಿ ಕೇವಲ ನಮಗೆ ಆಗಿರಬಾರ್ದು, ನಾವು ಹಂಚಿದಾಗ್ಲೇ ರುಚಿ ಜಾಸ್ತಿ ಅಲ್ವಾ? ಹಂಗಾಗಿ ನಾವು ಖುಷಿಯನ್ನ ನಾವು ಹಂಚಿದ್ರೆ ಜಾಸ್ತಿ ಖುಷಿಗಳು ಬರ್ತವೆ, ನಾವು ದುಃಖವನ್ನ ಹಂಚಿದ್ರೆ ನಮಗೂ ಕೂಡ ದುಃಖ ಸಿಗ್ತಾ ಹೋಗುತ್ತೆ. ಹಂಗಾಗಿ ಈ ಆನಂದ, ಖುಷಿ ಇವನ್ನೆಲ್ಲ ನಾವು ಹಂಚ್ತಾ ಹೋಗ್ಬೇಕು. ಇದನ್ನ ಸ್ವಾರ್ಥವಾಗಿ ಹಂಚೋದಲ್ಲ, ನಾವು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಹಂಚ್ತಾ ಹೋದ್ರೆ ನಮಗೂ ಕೂಡ ಅಷ್ಟೇ ಖುಷಿ, ಅಷ್ಟೇ ಆನಂದ ನಮಗೂ ಕೂಡ ವಾಪಸ್ ಸಿಗುತ್ತೆ. ಹಂಗಾಗಿ ಎಲ್ಲರ ಖುಷಿಯಲ್ಲಿ
ನಮ್ ಖುಷಿ ಇರುತ್ತೆ. ನಮ್ ಖುಷಿಯಲ್ಲೂ ಎಲ್ಲರ ಖುಷಿಯನ್ನು ಕೂಡ ಕಾಣ್ಬೋದು. ಹಾಗಾಗಿ ಇತರರ ಖುಷಿಯಲ್ಲಿ ನಮ್ಮ ಖುಷಿಯನ್ನ ನಾವು ಖಂಡಿತ ಕಾಣ್ಲೇಬೇಕು. ಅದೇ ನಮ್ಮ ನಿಸ್ವಾರ್ಥ ಜೀವನ ಅಂತ ಹೇಳ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೂಪರ್ ಸರ್, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸಿದ್ರಿ. ನಾವು ಮಾಡುವ ಕೆಲಸದಲ್ಲಿ ಸತ್ಯ ನಿಷ್ಠೆ ಇತ್ತಂತಂದ್ರೆ ಯಾರಾದ್ರೂ ನಮ್ಗೆ ಧನ ಸಹಾಯ ಮಾಡ್ತಾರಂತ ಹೇಳುವುದ್ರ ಮೂಲಕ ನಮ್ಮ ಖುಷಿನ ವ್ಯಕ್ತಪಡಿಸಿದಿರಾ. ತುಂಬಾ ಧನ್ಯವಾದ ಸರ್ ನಿಮ್ಗೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಕ್ಷತಾ ಮೇಡಮ್ ಅವರು ಇದ್ದಾರೆ. ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರ ಕೇಳೋಣ ಬನ್ನಿ. ಸ್ವಾಗತ ಅಕ್ಷತಾ ಮೇಡಮ್, ನಿಮ್ಗೆ ನಮಸ್ಕಾರ. ನಮಸ್ತೆ ಸರ್ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದು ಇತರರ ಖುಷಿಯಲ್ಲಿ ನಮ್ಮ ಖುಷಿ ಅಡಗಿದೆ ಅಂತ ಹೇಳಿ. ನಿಜವಾಗ್ಲೂ ಸರ್, ನಾವ್ ಯಾರಾದ್ರೂ ಒಬ್ರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದ್ರೆ, ಅದ್ರಲ್ಲಿ ಮೇಕಪ್ ಮಾಡ್ಕೊಂಬಂದ್ರೆ ಇವತ್ ನೀವ್ ಚೆನ್ನಾಗಿ ಕಾಣ್ತಿದ್ದೀರಿ ಅಂತ ಹೇಳಿದ್ರೆ ಸಾಕು, ಅವ್ರ ಮುಖದಲ್ಲಿ ಏನೋ ಒಂದ್ ಮುಗುಳ್ನಗೆ ಬರುತ್ತೆ ಸರ್. ಆ ಮುಗುಳ್ನಗೆ ಕಂಡಾಗ ನಮ್ಮಲ್ಲಿ ಏನೋ ಒಂದು ಉತ್ಸಾಹ ಮಾಡುತ್ತೆ. ಓ, ನನ್ ಮಾತವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಅನಿಸ್ತಲ್ಲ, ಅವ್ರ ಮುಖದ ಒಂದು ಮುಗುಳ್ನಗೆ ನೋಡಾಕ ಒಂದ್ ಕಾರಣ ಆಯ್ತು. ಜಸ್ಟ್ ಒಂದೇ ಒಂದ್ ಮಾತು ಅವ್ರ ಮುಖದಲ್ಲಿ ಒಂದ್ ನಗು ತರಿಸುತ್ತೆ ಅಂದ್ರೆ ನಾವೊಂದು ಅಪ್ರಿಸಿಯೇಷನ್ ಮನೋಭಾವನೆಯನ್ನ ನಾವು ಹೊಂದ್ಬೇಕು ಅಂತ ಹೇಳ್ತೀನಿ ಸರ್. ಮತ್ತೆ ಹಂಚಿದಷ್ಟು ಹೆಚ್ಚಾಗುವಂತ ಒಂದು ಅಕ್ಷಯ ಪಾತ್ರೆ ಅಂದ್ರೇನೆ ಇದು ಒಂದು ನಗು, ಖುಷಿ ಅಂತ ಹೇಳ್ಬೋದು ಸರ್. ಖುಷಿ ಅನ್ನೋದು ದೊಡ್ಡ ದೊಡ್ಡ ಸಂಗತಿಗಳಲ್ಲೇ ಇರುತ್ತೆ ಅಂತಲ್ಲ ಸರ್, ಸಣ್ಣ ಸಣ್ಣ ಸಂಗತಿಗಳನ್ನು ನಾವು ಅವಲೋಕನ ಮಾಡಿ ಅನುಭವ ಮಾಡಿದಾಗ ಒಂದು ಖುಷಿ ತಾನೇ ಹುಟ್ಟುತ್ತೆ ಸರ್. ಇವಾಗ ನಾ ಸೂರ್ಯೋದಯ ನೋಡ್ತಾ ಇದ್ದೀನಿ ಅಂದ್ರೂ ಕೂಡ ಅದನ್ನ ಒಂಥರ ಕಣ್ಣು ಅರಳಿಸಿ ನೋಡಿದಾಗ ಆ ಒಂದು ಸೂರ್ಯೋದಯದ ಒಂದು ಅನುಭವ ಮನಸ್ಸಿನಲ್ಲಿ ಉಂಟಾದ ಒಂದ್ ಮುಗುಳ್ನಗೆ ಬರುತ್ತೆ ಸರ್. ಆ ಒಂದ್ ತೇಜಸ್ಮಿತೆ ಅನ್ನೋದು ನಮ್ ಮುಖದಲ್ಲೂ ಮೂಡುತ್ತೆ ಅಂತ ಹೇಳ್ತೀನಿ ಸರ್. ಇಷ್ಟು ಒಂದ್ ಹೇಳಕ್ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸಿರಿ. ನಾವು ದೊಡ್ಡ ಖುಷಿ ಕಾಣೋದಂದೇ ಅಲ್ಲ, ಚಿಕ್ಕ ಚಿಕ್ಕಲ್ಲಿ ನಮ್ ಖುಷಿಗಳನ್ನ ಸಹ ನಾವು ಕಾಣ್ಬೋದಂತ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸಿದ್ರಿ. ನಿಮಗೂ ಕೂಡ ತುಂಬಾ ಧನ್ಯವಾದ ಮೇಡಮ್. ಹಾಗೆ ಇದೀಗ ತಾನೇ ನಮ್ಮ ಶಾರದಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ ಅವ್ರೇನು ಇದ್ರ ಬಗ್ಗೆ ಹೇಳ್ತಾರ ನೋಡೋಣ. ನಮಸ್ಕಾರ ಶಾರದಾ ಮೇಡಮ್ ಅವ್ರೆ. ನಮಸ್ತೆ ಸರ್. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳ್ತೀವಿ. ಎಷ್ಟು ನಾವು ಕೊಡ್ತಾ ಹೋಗ್ತೀವೋ ಭಗವಂತ ನಮ್ಗೆ ಅಷ್ಟೇ ಕೊಡ್ತಾನೆ. ಯಾಕಂದ್ರೆ ಬಚ್ಚಿಟ್ಟಿದ್ದು ಬಹಳ ದಿನ ಇರಲ್ಲ. ಅದು ಏನೋ ಒಂದು ದುಡ್ಡೇ ಆಗ್ಲಿ, ಬಟ್ಟೆ ಆಗ್ಲಿ, ನಮ್ಮ ಬುದ್ಧಿ ಶಕ್ತಿನೇ ಆಗ್ಲಿ, ಏನೇ ಬಚ್ಚಿಟ್ರು ಕೂಡ ಅದು ಯಾವ್ದು ನಮಗೋಸ್ಕರ ನಮ್ಗೆ ಎಷ್ಟು ಅವಶ್ಯಕತೆನೋ ಅಷ್ಟು ಮಾತ್ರ ನಾವು ಉಪಯೋಗಿಸೋದು. ಉಳಿದಿದ್ದೆಲ್ಲ ನಮ್ಗೆ ವೇಸ್ಟ್ ಆಗುತ್ತೆ. ಹಂಗಾಗಿ ಯಾವಾಗ್ಲೂ ನಾವು ಕೊಡುವ ಕೈ ಆಗ್ಬೇಕೆ ವಿನಃ ಬೇಡುವ ಕೈ ಆಗ್ಬಾರ್ದು. ನಿಸ್ವಾರ್ಥದಿಂದ ನಿರೀಕ್ಷೆ ಇಲ್ಲದೆ ಮಾಡಿದಂತ ಸಹಾಯ ನಮ್ಗೆ ಯಾವಾಗ್ಲೂ ಖುಷಿ ಕೊಡುತ್ತೆ. ಅದ್ರಲ್ಲಿ ಯಾರಿಗೋ ಒಂದು ಖುಷಿ ನೀಡುತ್ತೆ ಅಥವಾ ನನ್ನ ಹೆಸರು ಬೆಳಿಬೇಕು ಅಂತ ಮಾಡಿದಂತ ಸಹಾಯ ಯಾವತ್ತೂ ಕೂಡ ಅದ್ ನಮ್ಗೆ ಖುಷಿ ಕೊಡಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಯಾವಾಗ್ಲೂ ನಿಸ್ವಾರ್ಥ, ನಮ್ ಕೈಲಿ ಎಷ್ಟಾಗುತ್ತೋ ಪರವಾಗಿಲ್ಲ, ನಾವು ತಿನ್ನೋ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿ ನಾವು ನಿಸ್ವಾರ್ಥದಿಂದ ಕೊಡ್ತಕ್ಕಂತ ಒಂದು ಸಹಾಯ ಅಥವಾ ಅವ್ರಿಗೊಂದು ಕರುಣೆ ಇರ್ತದಲ್ಲ, ಅದು ನಮ್ ಮನಸ್ಸಿಗೆ ಖುಷಿ ಆಗುತ್ತೆ. ಇಂಥ ಘಟನೆಗಳು ನಮ್ ಜೀವನದಲ್ಲಿ ತುಂಬಾ ಆಗಿದ್ದೇವೆ ಸರ್. ಬಟ್ ನನ್ನ ಒಂದು ಉದ್ದೇಶ ಯಾವಾಗ್ಲೂ ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನಸ್ಸಿಂದ ಮಾಡಿರ್ತಕ್ಕಂಥ ಸಹಾಯ ಭಗವಂತನ ಯಾವತ್ತೋ ಒಂದಿನ ಕಾಪಾಡ್ತಾನೆ, ನಮ್ಮನ್ನ, ನಮ್ಮ ಮಕ್ಕಳನ್ನ, ನಮ್ಮ ಮೊಮ್ಮಕ್ಕಳ. ಬಟ್ ಸ್ವಾರ್ಥ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಸಹಾಯ ಯಾವತ್ತೂ ಕೂಡ ನಮ್ಗೆ ಸಂತೋಷ ಕೊಡಲ್ಲ ಅದು. ಹಾಗಾಗಿ ನಾವ್ ಯಾರಿಗೆ ಸಹಾಯ ಮಾಡ್ಲಿ, ನಮ್ ಯೋಗ್ಯತೆ ಎಷ್ಟಿದೆಯೋ, ನಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಮಾತ್ರ ನಾವು ಸಹಾಯ ಮಾಡಿ ಅವರಿಂದ ಅವ್ರು ಪಡ್ತಕ್ಕಂಥ ಖುಷಿಯಲ್ಲಿ ನಾವು ಖುಷಿ ಪಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಮತ್ತೆ ಅವರು ನಮ್ಮನ್ನ ಎಷ್ಟು ಕೃತಜ್ಞತೆ ಭಾವನೆಯಿಂದ ನೋಡ್ತಾರೆ ಅನ್ನೋದು ಮುಖ್ಯ ಆಗಿರುತ್ತೆ. ಆ ಕೃತಜ್ಞತೆ ಭಾವನೆ ನಮಗೆ ಸಲ್ಲಿಸ್ತಾರಲ್ಲ, ಅದು ನಮಗೆ ಕೊಡ್ತಕ್ಕಂಥ ಖುಷಿಯ ವಿನಃ ನಾವು ಮಾಡಿರ್ತಕ್ಕಂಥ ಸಹಾಯ ಅವರಿಗೆ ಪದೇ ಪದೇ ನಾವು ನೆನಪು ಮಾಡೋದ್ರಲ್ಲಿ ಸಿಗೋದಿಲ್ಲ. ಅವ್ರು ಏನ್ ನಮ್ಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೋ ಅದು ನಮಗ್ ಕೊಡೋದು ಖುಷಿ. ಹಾಗಾಗಿ ಯಾವಾಗ್ಲೂ ಒಂದು ಪರೋಪಕಾರ ಮಾಡೋದ್ರಲ್ಲಿ ನಮ್ ಜೀವನವನ್ನ ಸವಿಸ್ತಾ ನಾವು ಖುಷಿ ಪಡೋಣ ಅಂತ ನಾನು ಹೇಳ್ತೀನಿ ಸರ್. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸಿದ್ರಿ ಶಾರದಾ ಮೇಡಮ್. ನೋಡಿ, ನಾವು ಕೊಡುವ ಕೈ ಆಗ್ಬೇಕು, ಯಾವಾಗ್ಲೂ ಬೇಡುವ ಕೈ ಆಗ್ಬಾರ್ದು. ನಮ್ ಕೈಲಾದಷ್ಟು ನಾವ್ ಎಷ್ಟು ಸಹಾಯ ಮಾಡ್ತೀವಿ ಅವ್ರಿಗೆ ಖುಷಿ ಆಗುತ್ತೆ. ಆ ಖುಷಿನೇ ನಮಗೆ, ಆ ಖುಷಿಯಲ್ಲೇ ನಮ್ಮ ಖುಷಿ ಅಡಗಿದೆ ಅಂತ ತಾವು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ನಿಮ್ಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಹಾಗೆ ಈ ಇತರರ ಖುಷಿಯಲ್ಲಿ ನಮ್ಮ ಖುಷಿ ಅಡಗಿದೆ ಅಂತ ಈ ವಿಷಯ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ, ನೋಡಿ, ನಾವು ಈ ಖುಷಿನ ನಾವು ಪ್ರತಿಯೊಂದರಲ್ಲಿ ನಾವು ಕಾಣ್ಬೋದು. ನಾವು ಮನೇಲಿ ನಾವು ಹೆಂಡತಿ ಮಾಡುವ ಕೆಲಸದಲ್ಲಿ, ನಮ್ಮನ್ನ ನೋಡ್ಕೊಳ್ಳುವ ರೀತಿಯಲ್ಲಿ ಆಗಿರ್ಬೋದು, ನಾವು ಸ್ನಾನ ಮಾಡ್ಬೇಕಾದ್ರೆ ನಮಗೆ ಟವಲ್ ತಂದು ಕೊಡುವ ಅದಾಗಿರ್ಬೋದು, ಆ ಖುಷಿಯಲ್ಲಿ ಕಾಣ್ಬೋದು. ನಾವು ಊಟ ಮಾಡುವಾಗ ಬಳಸುವ ರೀತಿಯಾಗಿರ್ಬೋದು, ಆ ಖುಷಿಯಲ್ಲಿ ನಾವು ಕೂಡ ಕಾಣ್ಬೋದು. ಹಾಗೆ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ನಮ್ಗೆ ನಾವೇನ್ ಕೆಲಸ ವಹಿಸ್ಕೊಟ್ಟಿರ್ತೀವಲ್ಲ ನಮ್ಮ ಸಿಬ್ಬಂದಿಗಳಿಗೆ, ಅದು ಕರೆಕ್ಟ್ ಸಮಯಕ್ಕೆ ಅವ್ರೇನ್ ಕೆಲಸ ಮಾಡಿ ಕೊಡ್ತಾರಲ್ಲ, ಅದ್ರಲ್ಲಿ ಕೂಡ ನಾವು ಖುಷಿ ಕಾಣ್ಬೋದು. ಆ ಖುಷಿಗಳು ನಮ್ಗೆ ಕಾಣ್ತಾ ಇದ್ರೆ
ನಮಗೆ ಒಂದು ಆನಂದ. ಯಾಕಂದ್ರೆ ಸಮಯ ತಕ್ಕಂಗೆ ಕೆಲ್ಸಗಳು ಆದ್ವಲ್ಲ ಅಂತೇಳಿ ತುಂಬಾ ನಾವು ಖುಷಿಯನ್ನ ನಾವು ಕಾಣ್ಬೇಕಾಗುತ್ತೆ. ಹಾಗಾಗಿ ಈ ವೇದಿಕೆಯನ್ನ ನಮ್ಮ JP ಸರ್ ಅವರು ಈ ವೇದಿಕೆನ ಇತರ ಖುಷಿಯಲ್ಲಿ ಅಡಗಿದೆ ಅಂತ ಹೇಳಿ ಇವತ್ತಿನ ಟಾಪಿಕ್ ಬಗ್ಗೆ ನಮ್ಗೆ ವೇದಿಕೆ ಸಜ್ಜು ಮಾಡಿಕೊಟ್ಟಿದ್ರು. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಹಾಗೆ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ಯೂಟ್ಯೂಬ್ ಜಯಪ್ರಕಾಶ್ ನಾಗತಿಹಳ್ಳಿ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗ್ಬೇಕು. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಅಂತ ಟೈಪ್ ಮಾಡಿದ್ರೆ ತಮಗೆ ಹೆಚ್ಚಿನ ಮಾಹಿತಿ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರಿಂದ ಸಿಗುತ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ಹಾಗೆ Good. ನಮ್ಮ ಜಯಪ್ರಕಾಶ್ ಸರ್ ಕಟ್ಟೇರಿ ಸ್ವಾಮಿ ತುಂಬಾ ಒಳ್ಳೆ ಕೆಲಸ ಮಾಡಿದಿರಿ. ನಮ್ಮ ವೀಕ್ಷಕರ ಮಾಹಿತಿಗೆ ಅನುಕ್ಷಣ ಅನುಭವಿಸಿ, ಸೆಲೆಬ್ರೇಟ್ ಎವರಿ ಮೂಮೆಂಟ್. ನಿಮ್ಗೆ ಹೇಗೆ ಖುಷಿ ಅನುಭವಿಸ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಈ ಪುಸ್ತಕ ಒಂದ್ಸರಿ ಓದಿ, ನಿಮ್ಮ ಬದುಕು ಬಂಗಾರ ಆಗ್ತದೆ. ಏನಂತೀರಿ? ಪುಸ್ತಕ ಓದ್ತೀರಿ, ನಮ್ಮ ಚಾನಲ್ನಲ್ಲಿ ವಿಡಿಯೋಗಳನ್ನು ನೋಡ್ತೀರಿ, ಆಮೇಲೆ ಕಾಮೆಂಟ್ ಮಾಡ್ತೀರಿ. ಓಕೆ, ಬಾಯ್ ಬಾಯ್.